ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 295 ಪಾಯಿಂಟ್ಸ್ ಗೈನ್ ಆಗಿ 57,420 ಕ್ಲೋಸ್ ಆಗಿದೆ. ನಿಫ್ಟಿ 82 ಪಾಯಿಂಟ್ಸ್ ಗೈನ್ ಆಗಿ 17,086 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 200 ಪಾಯಿಂಟ್ಸ್ ಗೈನ್ ಆಗಿ 35,057 ಕ್ಲೋಸ್ ಆಗಿದೆ. ಮಿಡ್ ಕ್ಯಾಪ್ 0.33% ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಸ್ಮಾಲ್ ಕ್ಯಾಪು 0.3% ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಇವತ್ತಿನ ಮಾರ್ಕೆಟಲ್ಲಿ ಇವನ್ ಮಾರ್ಕೆಟ್ ನ್ಯೂಸ್ ಅಪ್ಡೇಟ್ಸ್ಗೆ ಎಲ್ಲದರಲ್ಲೂ RBI ರಿಲೇಟೆಡ್ ಆಗಿ ನಮಗೆ ಮೋಸ್ಟ್ ಆಫ್ ದ ಡೇಟಾ ಇವತ್ತು ಮಾರ್ಕೆಟಲ್ಲಿ ಫ್ಲೋ ಆಗಿದೆ. ಇವತ್ತಿನ ಮಾರ್ಕೆಟಲ್ಲಿ ಒಂದು ಪ್ರೈಸ್ ಆಕ್ಟಿವಿಟಿ ನೀವು ಗಮನಿಸಿದರೆ ಓಪನಿಂಗ್ ಗ್ಯಾಪ್ ಡೌನ್, ಆ ಗ್ಯಾಪ್ ಡೌನಿಂದ ಯಾವುದಾದ್ರು ಇದೆಯೋ ಇಂಪಾರ್ಟೆಂಟ್ ಸಪೋರ್ಟ್ ಅದು ಬ್ರೇಕ್ ಮಾಡಿ ಇನ್ನೂ ಡೌನ್ ಸೈಡ್ಗೆ ಹೋಗುತ್ತೆ ಅಂತ ನಾವು ಅನ್ಕೊಂತ ಬರ್ತಾ ಇದ್ದೀವಿ. 16,950 ಆ ಝೋನ್ ಹತ್ತಿರ ಬ್ರೇಕ್ ಆಗಿ ಡೌನ್ ಸೈಡ್ ನಿಯರ್ ಟು 16,840 ಫಾಲ್ ಆಗಿ ಅಗೈನ್ 17,100 ನಮಗೆ ಮಾರ್ಕೆಟ್ನಲ್ಲಿ ರ್ಯಾಲಿ ಕಾಣಿಸಿದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇವತ್ತು ಮಾರ್ಕೆಟಲ್ಲಿರೋ ಲಿಕ್ವಿಡಿಟಿ ನೀವು ಗಮನಿಸಿದ್ರೆ, ಆ್ಯಂಡ್ ಇವತ್ತೇ ಅಂತೆಲ್ಲ ಲಾಸ್ಟ್ ಫ್ಯೂ ಡೇಸಲ್ಲಿರೋ ಮಾರ್ಕೆಟ್ ಲಿಕ್ವಿಡಿಟಿನ ಗಮನಿಸಿದ್ರೆ ತುಂಬ ವೀಕ್ ಆಗಿದೆ. ಕ್ಯಾಶ್ ವ್ಯಾಲ್ಯೂಮ್ ಯಾವಾಗಲೂ ಇರೋ ಥರ ಇಲ್ಲ. ಅದಕ್ಕಂದರೆ ಆ್ಯಾವ್ರೇಜ್ಗಂದ್ರೂ ರೀಸೆಂಟ್ ಡೇಸಲ್ಲಿ 15% ನಿಯರ್ಲಿ ಕಮ್ಮಿ ಇದೆ. ಯೂಶ್ವಲ್ ಆಗಿ ನಮಗೂ ಕಾಣಿಸೋ ಡೇಟಾದಲ್ಲೂ ನಮಗೆ ವೀಕಾಗಿ ಕಾಣಿಸ್ತಾ ಇದೆ. ಇದಕ್ಕೆ ರೀಸನ್ US ಅಲ್ಲಿ ಮಾರ್ಕೆಟ್ಸಲ್ಲಿ ನಮಗೆ ಫ್ರೈಡೇ ಕ್ಲೋಸ್ ಆಗಿವೆ. ಇವತ್ತೂ ಹಾಂಗ್ಕಾಂಗ್ ಮಾರ್ಕೆಟ್ ಕ್ಲೋಸಲ್ಲೇ ಇದೆ. ಲಾಸ್ಟ್ ಮಾರ್ಕೆಟ್ ಕ್ಲೋಸ್ ಆದಮೇಲೆ ವ್ಯಾಕ್ಸಿನ್ ರಿಲೇಟೆಡ್ ಆಗಿ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಅಪ್ಡೇಟ್ ಕಾಣಿಸ್ತಾ ಇದೆ. ಚಿಲ್ಡ್ರನ್ಸಲ್ಲಿ ಒಂದು ಸರ್ಟೈನ್ ಏಜ್ ಗ್ರೂಪನ್ನು ಮೆನ್ಷನ್ ಮಾಡ್ತಾ ಇವರು ಎಲ್ಡರ್ ಗ್ರೂಪ್ ಅವ್ರಿಗೂ 3rd ಡೋಸ್ ಆಫ್ ವ್ಯಾಕ್ಸಿನೇಷನ್ ಪ್ರೊವೈಡ್ ಮಾಡೋ ಥರ ಗೌರ್ಮೆಂಟ್ ಆಫ್ ಇಂಡಿಯಾ ಅಪ್ಡೇಟ್ ಮಾಡ್ತಿದೆ. ಅದರಿಂದ ಪ್ರೀವಿಯಸ್ ಆಗಿದ್ದ ವ್ಯಾಕ್ಸಿನ್ ರಿಲೇಟೆಡ್ ಆಗಿರೋ ಸ್ಟಾಕ್ಸು ಈಗಂತೂ ಈಗ ಕಾಣಿಸ್ತಾ ಇಲ್ಲ. ಬಟ್ ಸ್ಟಿಲ್ ಅದರ ಸ್ಟಾಕ್ಸ್ ನೇಮ್ಸ್ನ ಒಂದ್ಸಲ ಗಮನಿಸಿದ್ರೆ ನಾವು ಡಾಕ್ಟರ್ ರೆಡ್ಡೀಸಿಂದ ಸ್ಪೂತ್ನಿಕ್ ಲೈಟು ವ್ಯಾಕ್ಸಿನ್ ರಿಲೇಟೆಡ್ ಆಗಿ ಅವರು ಇಂಡಿಯಾಲಿ ಪಾರ್ಟ್ನರ್ ಆಗಿ ಇದ್ದಾರೆ. ಫಿಲ್ಲಿಂಗ್ ಆ್ಯಂಡ್ ಫಿನಿಶಿಂಗ್ ಕಂಪನೀಸ್ ನೋಡೋದಾದರೆ ಗ್ರ್ಯಾಂಡ್ ಫಾರ್ಮಾ, ಶಿಲ್ಪಾ ಮೆಡಿಕೇರು, ಫೆನೇಷಿಯಾ ಬಯೋಟೆಕ್ಕು, ಒಕ್ಫಾರ್ಮಾ ಆ್ಯಂಡ್ ಮಾರ್ಫಿನ್ ಲ್ಯಾಬ್ಸ್ ಅವರು ವ್ಯಾಕ್ಸಿನ್ ಫಿಲ್ಲಿಂಗ್ ಅದರ ಜೊತೆಗೆ ಫಿನಿಶಿಂಗ್ ವರ್ಕಲ್ಲಿ ಇವ್ರು ಕೊಡ್ತಾ ಇದ್ದಾರೆ. ಆದ್ದರಿಂದ ಇವ್ರು ರಿಲೇಟೆಡ್ ಆಗಿ ಪಾಸಿಟಿವ್ ಆ್ಯಕ್ಷನ್ ಇರೋ ಥರ ಮಾರ್ಕೆಟಲ್ಲಿ ಡೇಟಾ ಕಾಣಿಸುತ್ತೆ. ಇದಕ್ಕೆ ಅಡಿಷನ್ ಆಗಿ ಹಾಸ್ಪಿಟಲ್ ಸ್ಟಾಕ್ಸನ್ನು ಬಿಕಾಸ್ ಅವರು ವ್ಯಾಕ್ಸಿನ್ಗೆ ಇರಬೇಕಾಗಿರೋ ಪ್ರೈಸ್ಗಿಂತ ಸ್ವಲ್ಪ ಹೈಯರ್ ಪ್ರೈಸನ್ನು ಇಟ್ಟು ಸೆಲ್ ಮಾಡ್ತಾ ಇರ್ತಾರಲ್ವ, ಅಡ್ವಾಂಟೇಜ್ ಆಗಿರುತ್ತಂತ. ಬಟ್ ಹೊಸದಾಗಿ ಬರ್ತಿರೋ ವೇರಿಯಂಟಲ್ಲಿ ಕೇಸಸ್ ಜಾಸ್ತಿ ಬೆಳೀತಾ ಇದೆ. ಅದರಿಂದ ತುಂಬ ಜನ ಜಾಸ್ತಿ ಟೆಸ್ಟ್ಗಳು ಮಾಡಿಸ್ಕೊತಾರೋ. ಇದಕ್ಕೆ ಕಾರಣವಾಗಿ ಲ್ಯಾಬೊರೇಟರೀಸ್ ಲೈಕ್ ಮೆಟ್ರೋಪೊಲಿಸ್ ಅವರು, ಡಾಕ್ಟರ್ ಲಾಲ್ ಪ್ಯಾಥ್ಲಾಬ್ಸ್ ಇವ್ರು ರಿಲೇಟೆಡ್ ಆಗಿ ಅಡ್ವಾಂಟೇಜ್ ಇರುತ್ತೆ ಅಂತ ಪ್ರೀವಿಯಸ್ ಆಗಿ ವೈರಸ್ ಜಾಸ್ತಿ ಇರೋವಾಗ ಈ ಸ್ಟಾಕ್ಸ್ನಲ್ಲಿ ರ್ಯಾಲಿ ಬಂದಿರೋ ಕಾರಣವಾಗಿ ನಮಗೆ ಅರ್ಥ ಆಗುತ್ತೆ. ಬಟ್ ಈ ಹೊಸ ವೇರಿಯಂಟು ಅಷ್ಟೊಂದು ಪ್ರಮಾದಕಾರಿ ಇಲ್ಲ ಅಂತ ಸ್ವಲ್ಪ ಏರಿಯಾಸಲ್ಲಿ ಈವನ್ ಇಂಡಿಯಾದಲ್ಲೂ ಸ್ವಲ್ಪ ರೀಜನ್ಸ್ನಲ್ಲಿ ರಿಸ್ಟ್ರಿಕ್ಷನ್ಸು, ನೈಟ್ ಕರ್ಫ್ಯೂಸು ಈ ಥರ ಹೇಳ್ತಾ ಇದ್ರು. ಈವನ್ ಈ ಹೆಲ್ತ್ ಕನ್ಸರ್ನ್ ಆಗಿಲ್ಲ ಅಂದ್ರೂ ಕೇಸನ್ನು ಕಮ್ಮಿ ಮಾಡೋಕ್ಕೋಸ್ಕರ ಗೌರ್ಮೆಂಟ್ ಈ ಥರ ಆ್ಯಕ್ಷನ್ ತಗೊಳ್ಳೋಕ್ಕೆ ಸ್ಕೋಪ್ ಇರುತ್ತೆ ಅಂತ ಕನ್ಸರ್ನ್ ಅಂತೂ ಮಾರ್ಕೆಟಲ್ಲಿ ತೋರಿಸ್ತಾ ಇದೆ. ಬಟ್ ನಾವು ಗಮನಿಸಬೇಕಾಗಿರೋದು ಈ ಥರ ಕನ್ಸರ್ನ್ಸ್ ಆ್ಯಂಡ್ ರಿಸ್ಟ್ರಿಕ್ಷನ್ಸ್ ಇರುತ್ತಲ್ಲ, ಇದು ಮಾರ್ಕೆಟಲ್ಲಿ ಬಂದಿರೋ ಸ್ಪೆಕ್ಯುಲೇಷನಿಂದಾನೇ ಪ್ರೀವಿಯಸ್ ಆಗಿ ಮಾರ್ಕೆಟಲ್ಲಿ ಒಂದು ಸ್ಟ್ರಾಂಗ್ ಫಾಲ್ ಆಗಿದೆ. ಮಾರ್ಕೆಟ್ ಆಲ್ರೆಡಿ ಅದನ್ನು ರಿಫ್ಲೆಕ್ಟ್ ಮಾಡೋ ಪ್ರಯತ್ನ ಮಾಡಿದೆ. ಅದರಿಂದ ಹೊಸದಾಗಿ ಬರ್ತಿರೋ ಅಪ್ಡೇಟ್ಸಿಂದ ಮಾರ್ಕೆಟಲ್ಲಿ ಅಷ್ಟೊಂದು ಸಿವಿಯರ್ ಫಾಲ್ ಅಂತೂ ಕಾಣಿಸ್ತಾ ಇಲ್ಲ. ಇವತ್ತು ಮಾರ್ಕೆಟಲ್ಲಿ RBL ಬ್ಯಾಂಕಲ್ಲಿ ನಮಗೆ ಫಾಲ್ ಅಂತೂ ಕಾಣಿಸಿದೆ. ನೀವು ಬ್ಯಾಂಕಿಂಗ್ ಸ್ಟಾಕ್ಸಲ್ಲಿ ಟಾಪ್ ಬ್ಯಾಂಕ್ಸ್ ಲೈಕ್ HDFC ಬ್ಯಾಂಕ್ ಆದರೂ, ಕೊಟಾಕ್ ಬ್ಯಾಂಕ್ ಆದರೂ, ICICI ಬ್ಯಾಂಕ್ ಆದರೂ ಇವನ್ನು ಗಮನಿಸಿದ್ರೆ ಎಂಟೈರ್ ಬ್ಯಾಂಕ್ ನಿಫ್ಟಿನೂ ಈವನ್ ನಿಫ್ಟಿನೂ ಸ್ವಲ್ಪವರೆಗೂ ಪಾಸಿಟಿವ್ ಆಗಿ ಕಾಂಟ್ರಿಬ್ಯೂಟ್ ಮಾಡಿವೆ. ಫರ್ದರಾಗಿ ಇಲ್ಲಿಂದ ಮಾರ್ಕೆಟ್ ನಾವು ಯಾವ ಥರ ನೋಡಬೇಕು, ಪ್ರೀವಿಯಸ್ ಆಗಿ ಈ ಥರ 17,100 ಹತ್ರ ಮಲ್ಟಿಪಲ್ ಟೈಮ್ಸು ಮಾರ್ಕೆಟು ಈವನ್ ಪ್ರೆಸೆಂಟ್ ಕ್ಲೋಸ್ ಆಗಿರೋ ಲೆವೆಲ್ ಹತ್ರನೂ ಪ್ರೀವಿಯಸ್ ಆಗಿನೂ ನಾವು ಗಮನಿಸಿದ್ರೆ ಮಲ್ಟಿಪಲ್ ಟೈಮ್ಸ್ ಈ ಝೋನ್ ಹತ್ತಿರನೇ 17,120 ಆ ಲೆವೆಲ್ ಹತ್ತಿರ ರೆಸಿಸ್ಟೆಂಟ್ನ ಫೇಸ್ ಮಾಡಿ ಡೌನ್ ಸೈಡ್ಗೆ ಕ್ಲೋಸ್ ಆಗಿದೆ. ಆದ್ದರಿಂದ ಶಾರ್ಟ್ ಟರ್ಮ್ ಇಂಟ್ರಾಡೇ ಬೇಸಸಲ್ಲಿ 17,120 ಇಮಿಡಿಯೇಟ್ ಆಗಿ, ಶಾರ್ಟ್ ಟರ್ಮಲ್ಲಿ ಇಂಟ್ರಾಡೇ ಬೇಸಸ್ನಲ್ಲಿ 17,120 ಇಮಿಡಿಯೇಟ್ ಆಗಿ, ಅದೇನಾದರೂ ಸಸ್ಟೈನ್ ಆದರೆ 17,180 to 200 20 ಪಾಯಿಂಟ್ ಝೋನ್ ಅದನ್ನು ಸಸ್ಟೈನ್ ಆದರೆ ಈ ಸರಿ ಸ್ವಲ್ಪ ಹೈಯರ್ ಮೂವ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಒಂದು 200 ಪಾಯಿಂಟ್ಸ್ ನಿಯರ್ಲಿ 17,380 to 17,400 ಹತ್ತಿರ. ಈವನ್ ನಿಫ್ಟಿ ಆದರೂ ಬ್ಯಾಂಕ್ ನಿಫ್ಟಿ ಇವೆರಡನ್ನೂ ನೀವು ಗಮನಿಸಿದ್ರೆ ಇವೆರಡೂ ರೆಸಿಸ್ಟೆಂಟ್ ಹತ್ರನೇ ಕ್ಲೋಸ್ ಆಗಿವೆ. ಇಫ್ ಇನ್ ಕೇಸ್ ಓಪನಿಂಗ್ ಪಾಸಿಟಿವ್ ಆಗಿದ್ದು ಆ ರೆಸಿಸ್ಟೆಂಟ್ ಅಬೋವ್ ಮೇಲೆ ಸಸ್ಟೈನ್ ಆಗ್ತಿದ್ರೆ ಪ್ರೆಸೆಂಟ್ ಇರೋ ಸ್ಟ್ರಕ್ಚರು ಬುಲಿಶ್ ಆಗೇ ಇದೆ. ಇಲ್ಲಿಂದ ನಾವು ಇಮಿಡಿಯೇಟ್ ಆಗಿ ನಿಫ್ಟಿ ಇದಕ್ಕೆ ಮುಂಚೆ ನಾವು ಮಾತಾಡ್ಕೊಂಡಿರ್ತಾರ ಬ್ಯಾಂಕ್ ನಿಫ್ಟಿನಲ್ಲೂ ಪ್ರೀವಿಯಸ್ ಆಗಿರೋ ಗ್ಯಾಪ್ ಡೌನ್, ಆ ಗ್ಯಾಪ್ ಡೌನ್ ಹತ್ರ ಇರೋ ಗ್ಯಾಪ್ನ ನಾವು ಗಮನಿಸಿದ್ರೆ ಹೈಯರ್ ಲೆವೆಲ್ 35,680 ಆ ಗ್ಯಾಪ್ ನಮಗೆ ರೆಸಿಸ್ಟೆಂಟ್ ಆಗಿ ಆಕ್ಟ್ ಆಗೋದಕ್ಕೆ ಪಾಸಿಬಿಲಿಟಿ ಇರುತ್ತೆ. ಅದರಿಂದ ಇಮಿಡಿಯೇಟ್ ಆಗಿ 35,350 to 380 ಝೋನ್. ಇಫ್ ಈ ಲೆವೆಲ್ ಹತ್ರ ಇರೋ ರೆಸಿಸ್ಟೆಂಟ್ ಮಾರ್ಕೆಟ್ ಕ್ರಾಸ್ ಮಾಡಿದ್ರೆ ಟಾಪ್ ಸೈಡ್ ಮೂವ್ ಆಗ್ತಾ ಇದ್ರೆ ಮೇ ಬಿ ಆ ಗ್ಯಾಪಲ್ಲಿರೋ ಹೈಯರ್ ಪಾಯಿಂಟನ್ನು ರೆಸಿಸ್ಟೆಂಟ್ ಆಗಿ ಫೇಸ್ ಮಾಡೋದಕ್ಕೆ ಪಾಸಿಬಿಲಿಟಿ ಇರುತ್ತೆ. ಅದರಿಂದ ಅಲ್ಲಿರೋ 35,650 ಲೆವೆಲ್ನ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಗಮನಿಸ್ತಾ ಇದ್ದೀನಿ. ನೆಕ್ಸ್ಟ್ ಕಾಬ್ರಾ ಎಕ್ಸ್ಟೆನ್ಷನ್ ಟೆಕ್ನಿಕ್ ಅವ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಬ್ಯಾಟ್ರಿ ಡಿವಿಷನ್ ಅನ್ನು, ಇವ್ರಿಗೆ ಸಂಬಂಧಿಸಿರುವ ಬ್ಯಾಟ್ರಿಕ್ಸ್ ಅಂತ ಬ್ಯಾಟ್ರಿ ರಿಲೇಟೆಡ್ ಆಗಿ ಬಿಸ್ನೆಸ್ ಮಾಡೋ ಒಂದು ಸಬ್ ಡಿವಿಷನ್ ಇದೆ. ಆ ಸಬ್ ಡಿವಿಷನ್ ರಿಲೇಟೆಡ್ ಆಗಿ 300 crores ನಿಯರ್ಲಿ ಇವರು ಫಂಡ್ ಮಾಡೋದಕ್ಕೆ ಕೆಪಾಸಿಟಿನ ಎಕ್ಸ್ಪೆಂಡ್ ಮಾಡ್ತಾ ಇದೀವಿ ಅನ್ನೋ ಥರ ಹೇಳೋದ್ರಿಂದ ಸ್ಟಾಕ್ ಇವತ್ತು 20% ಅಪ್ಪರ್ ಸರ್ಕ್ಯೂಟಲ್ಲಿ ಕ್ಲೋಸ್ ಆಗಿದೆ. ಇವರು ಪ್ರೀವಿಯಸ್ ರಿಸಲ್ಟ್ನ ಪೋಸ್ಟ್ ಮಾಡೋವಾಗ್ಲೂ ಇವರು ಬ್ಯಾಟ್ರಿ ಡಿವಿಷನ್ ರಿಲೇಟೆಡ್ ಆಗಿ ಒಳ್ಳೆ ಸೇಲ್ಸ್ನು ನಡೀತಾ ಇದೆ ಅಂತ, ಆ ಸೆಗ್ಮೆಂಟಲ್ಲಿ ಒಳ್ಳೆ ಗ್ರೋತ್ನ
ತೋರಿಸ್ತಾ ಇದ್ದಾರೆ ಅನ್ನೋ ಥರ ಡೇಟಾ ಪ್ರೀವಿಯಸ್ ಆಗಿ ನಮಗೆ ಬಂದಿದೆ. ಸೊ ಒಂದು ಸೆಗ್ಮೆಂಟ್ ರಿಲೇಟೆಡ್ ಆಗಿ ಪ್ರೀವಿಯಸ್ ಆಗಿರೋ ಗ್ರೋತ್ನ ಅವರು ಸಿಗ್ನಿಫಿಕೆಂಟ್ ಆಗಿನೂ ಕ್ವಾರ್ಟರ್ ಆನ್ ಕ್ವಾರ್ಟರ್ಲಿ ಬೇಸಸ್ನ ಗ್ರೋತ್ ಮಾಡ್ತಿದ್ರು ಇನ್ನೂ ಡಿಮ್ಯಾಂಡ್ ಇದೆ ಅಂತ ಕಾಣಿಸ್ತಾ ಇರೋದ್ರಿಂದ 300 crores ಇಟ್ಟು ಅದರಲ್ಲಿ 100 crores ಪ್ರಮೋಟರ್ಸ್ ಅಂಡ್ ಫಾರಿನ್ ಇನ್ವೆಸ್ಟರ್ಸ್ ಇಂದ ರೈಸ್ ಮಾಡ್ತಾರಂತ, ಇನ್ನೊಂದು 200 crores ಡೆಟ್ ರೂಟ್ ಅಲ್ಲಿ ರೈಸ್ ಮಾಡ್ತಿರೋ ಥರ ಅಪ್ಡೇಟ್ ಬಂದಿರೋದ್ರಿಂದ ಈ ಬ್ಯಾಟ್ರಿಕ್ಸ್ ರಿಲೇಟೆಡ್ ಆಗಿರೋ ಪ್ರೊಡಕ್ಷನ್ ಕೆಪಾಸಿಟಿ 1 lakh packs per year, ಅದನ್ನು 7 lakh packs per year ಮೀನ್ಸ್ ನಿಯರ್ ಟು 7 times ನಿಯರ್ಲಿ ಪ್ರೊಡಕ್ಷನ್ ಕೆಪಾಸಿಟಿನ FY24 ಒಳಗೆ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರಿಂದ ಸ್ಟಾಕ್ ಇವತ್ತು 20% ನಿಯರ್ಲಿ ಅಪ್ಪರ್ ಸರ್ಕ್ಯೂಟಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟು ಅಶೋಕ ಬಿಲ್ಡ್ಕಾನ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು 11% ನಿಯರ್ಲಿ ರ್ಯಾಲಿ ಆಗಿದೆ. ಇದಕ್ಕೆ ಮೇನ್ ರೀಸನ್ ಇವ್ರಿಗೆ ಸಂಬಂಧಿಸಿರುವ ಸಬ್ಸಿಡರಿ ಹತ್ತಿರ ಇವ್ರ ಕಂಪನಿಯಲ್ಲೇ ಸಬ್ಸಿಡರಿ ಶೇರ್ ಇದೆ ಅವರಿಗೆ, ಅದನ್ನು ಗ್ಯಾಲಕ್ಸಿ ಇನ್ವೆಸ್ಟ್ಮೆಂಟ್ ಅವರಿಗೆ ಸೆಲ್ ಮಾಡ್ತಾ ಇರೋ ಥರ ಅಶೋಕ್ ಬಿಲ್ಡ್ಕಾನ್ ಅವರು ಅವ್ರಿಗೆ ಸಂಬಂಧಿಸಿರುವ ಸಬ್ಸಿಡರಿ ಶೇರ್ನ ಸೇಲ್ ಮಾಡ್ತಾ ಇರೋ ಥರ ಡೇಟಾ ನಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. 1300 crores ನಿಯರ್ಲಿ ಇವರಿಗೆ ಬರ್ತಿರೋ ರೀಸನ್ ಇಂದ ಇವರು ಸಬ್ಸಿಡರಿ ಆದ ಅಶೋಕ್ ಬಿಲ್ಡ್ಕಾನ್ ಅವ್ರಿಗೆ ಕೆಳಗಡೆಗೆ ಬರೋ ರೀಸನ್ ಇಂದ ಅಶೋಕ ಬಿಲ್ಡ್ಕಾನ್ ಇವತ್ತು 11% ನಿಯರ್ಲಿ ರ್ಯಾಲಿ ಆಗಿದೆ. ನೆಕ್ಸ್ಟ್ GMR ಇನ್ಫಾ ಬಗ್ಗೆ ಮಾತಾಡ್ಕೊಳ್ಳೋಣ. GMR ಇನ್ಫಾ ಅವರು ಏರ್ಪೋರ್ಟ್ ಅಂಡ್ ನಾನ್ ಏರ್ಪೋರ್ಟ್ ಬಿಸ್ನೆಸ್ನ ಡಿಮರ್ಜ್ ಮಾಡ್ತಿದ್ದಾರೆ. ಏರ್ಪೋರ್ಟ್ ಬಿಸ್ನೆಸ್ನ ಸಪ್ರೇಟ್ ಆಗಿ ಲಿಸ್ಟ್ ಮಾಡ್ತಾರಂತ ಪಾಯಿಂಟ್ ಇಂದನೂ ಸ್ಟಾಕಲ್ಲಿ ಪಾಸಿಟಿವ್ ಟ್ರಾಕ್ಷನ್ ನಮಗೆ ಕಾಣಿಸಿದೆ. ಇವನ್ ಇವತ್ತು ಮಾರ್ಕೆಟಲ್ಲಿ ಒಂದು ಅಪ್ಡೇಟ್ ಇದೆ. ಈಗಿರೋ ಪ್ರೆಸೆಂಟ್ GMR ಇನ್ಫಾನಲ್ಲಿ ಏರ್ಪೋರ್ಟ್ ಬಿಸ್ನೆಸ್ನೂ ಇದೆ. ಆ ಏರ್ಪೋರ್ಟ್ ಬಿಸ್ನೆಸ್ ರಿಲೇಟೆಡ್ ಆಗಿ ಅವರು ಸಬ್ಸಿಡರಿ ಆದ GMR ಏರ್ಪೋರ್ಟ್ ನೆದರ್ಲ್ಯಾಂಡ್ಸ್ ಅವರು ಇಂಡೋನೇಷ್ಯಾ ಮೆಡಾನ್ನಲ್ಲಿರೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವ್ರ ಜೊತೆ 25 years ನಿಯರ್ಲಿ ಒಂದು ಡೀಲ್ನ ಮಾಡ್ಕೊಂಡಿರೋ ಥರ ಮೀನ್ಸ್ ಒಂದು ಪ್ರಾಜೆಕ್ಟ್ನ ಇವ್ರಿಗೆ ಸೈನ್ ಅಪ್ ಆಗಿರೋ ಥರ ಇದರಲ್ಲಿ ಭಾಗವಾಗಿ GMR ಇನ್ಫಾ ಅವರು ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೆಕ್ಸ್ಟ್ 25 years ರಿಲೇಟೆಡ್ ಆಗಿ ಆಪರೇಷನ್ ಡೆವಲಪ್ಮೆಂಟ್ ಅಂಡ್ ಎಕ್ಸ್ಪೆನ್ಷನ್ ರಿಲೇಟೆಡ್ ಆಗಿ ಸರ್ವಿಸಸ್ ಕೊಡ್ತಾ ಇರೋ ಥರ ಅಂತ ಹೇಳಿದ್ರಿಂದ ಸ್ಟಾಕ್ ಇವತ್ತು ಇಂಟರ್ಡೇ ಸೆಷನಲ್ಲಿ 8% ನಿಯರ್ಲಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ನೆಕ್ಸ್ಟು RBL ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು RBL ಬ್ಯಾಂಕಲ್ಲಿ ಹ್ಯೂಜ್ ಗ್ಯಾಪ್ ಡೌನ್, ಅದನ್ನು ಹೆವಿ ವ್ಯಾಲ್ಯೂಮ್ಸಿಂದ, ವೀಕ್ ವ್ಯಾಲ್ಯೂಮ್ಸ್ ಅಲ್ಲ ಹೆವಿ ವ್ಯಾಲ್ಯೂಮ್ಸಿಂದ ಡೌನ್ ಸೈಡ್ಗೆ ಫಾಲ್ ಆಗಿ ಸ್ವಲ್ಪವರೆಗೂ ರಿಕವರ್ ಆಗಿ ಅಗೈನ್ ಸೆಕೆಂಡ್ ಹಾಫ್ ಅಲ್ಲೂ RBL ಬ್ಯಾಂಕಲ್ಲಿ ಸೆಲ್ ಆಫ್ ಅಂತೂ ನಮಗೆ ಕಾಣಿಸಿದೆ. ಬಂದಿರೋ ಅಪ್ಡೇಟ್ ಏನು, ನಿಜವಾಗ್ಲೂ RBL ಬ್ಯಾಂಕಲ್ಲಿ ಅಷ್ಟೊಂದು ನೆಗೆಟಿವ್ ಆಗಿದೆಯಾ, ಇಲ್ಲಿಂದ ಬ್ಯಾಂಕ್ ನಾವು ಬೈ ಮಾಡ್ಬೋದಾ? ಮಾರ್ಕೆಟ್ ಹಾಲಿಡೇಲಿ ಇರೋವಾಗ RBL ಬ್ಯಾಂಕ್ ರಿಲೇಟೆಡ್ ಆಗಿ ನಮಗೆ ಸ್ವಲ್ಪ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿದೆ. RBL ಬ್ಯಾಂಕಲ್ಲಿ ಪ್ರೆಸೆಂಟ್ ಇರೋ MD ಅಂಡ್ CEO ಆಗಿರುವ ವಿಶ್ವೇಶ್ವರ್ ಹೌಜಾ ಅವರು ಮೆಡಿಕಲ್ ಲೀವಲ್ಲಿ ಹೋಗೋದಕ್ಕೆ ಅವ್ರಿಗೆ ಅನುಮತಿ ಬಂದಿದೆ ಅಂತ, ಮೀನ್ಸ್ ಪ್ರೆಸೆಂಟ್ ಇರೋ MD ಅಂಡ್ CEO ಮೆಡಿಕಲ್ ಲೀವಲ್ಲಿ ಹೋಗೋದಕ್ಕೆ ಅವ್ರಿಗೆ ಪರ್ಮಿಷನ್ ಸಿಕ್ಕಿದೆ ಅಂತ. ಈ ಬಿಟ್ವೀನಲ್ಲಿ ಇನ್ನೊಂದು CEOನ ಫೈಂಡ್ ಔಟ್ ಮಾಡೋವರೆಗೂ ಇಂಟರ್ಮ್ CEOನ ಅಪಾಯಿಂಟ್ ಮಾಡಿದೆ ಅಂತ ಮೀಡಿಯಾನಲ್ಲಿ ಅಪ್ಡೇಟ್ಸ್ ಬಂದಿದೆ. ಇದರ ಜೊತೆಗೆ RBI ಅವರು ಒಂದು ಹೊಸ ಡೈರೆಕ್ಟರ್ನ RBI ಅವರು RBL ಬ್ಯಾಂಕ್ನಲ್ಲಿ ಅಪಾಯಿಂಟ್ಮೆಂಟ್ ಮಾಡಿದಾರ ನಂತರ ಅದರಿಂದ CEO ಹೋಗೋದು, RBI ಅವರು ಇನ್ವಾಲ್ವ್ ಆಗೋದು ಇದೆಲ್ಲ ನಡೀತಾ ಇದೆ ಅಂತ ಒಂದು ಸ್ಪೆಕ್ಯುಲೇಷನ್ ಇಂದ ಇವತ್ತು ನಮಗೆ ಮಾರ್ಕೆಟಲ್ಲಂತೂ ಫಾಲ್ ಕಾಣಿಸಿದೆ. ಇದಕ್ಕೆ ಜೊತೆಗೆ ಆಲ್ ಇಂಡಿಯಾ ಬ್ಯಾಂಕಿಂಗ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಅವರು RBL ಬ್ಯಾಂಕು ತುಂಬ ಕ್ರೈಸಿಸ್ ಅಲ್ಲಿದೆ, ಇದನ್ನು ಯಾವ ಥರ ಆದ್ರೂ ಕಾಪಾಡಿ ಅಂತ ಫೈನಾನ್ಷಿಯಲ್ ಮಿನಿಸ್ಟ್ರಿ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಒಂದು ಲೆಟರ್ನ ಸಬ್ಮಿಟ್ ಮಾಡೋದು RBL ಬ್ಯಾಂಕಲ್ಲಿ ಕ್ರೈಸಿಸ್ಗೆ ಹೋಗುತ್ತೆ ಅಂತ ಒಂದು ಸ್ಪೆಕ್ಯುಲೇಷನ್ ಮಾರ್ಕೆಟ್ನಲ್ಲಿ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗಿದೆ. ಆದರೆ ಇದಕ್ಕೆ ಪ್ಯಾರಲಲ್ ಆಗಿ ಇನ್ನೊಂದು ನಡೀತಾ ಇದೆ. RBL ಬ್ಯಾಂಕ್ ಅವರು RBL ಬ್ಯಾಂಕ್ ಕಾನ್ಫರೆನ್ಸ್ ಕಾಲ್ ಅಂತೂ ನಿರ್ವಹಿಸಿದ್ದಾರೆ. ಅದರಲ್ಲಿ ಬ್ಯಾಂಕ್ ಯಾವ ಥರನೂ ತೊಂದರೆ ಇಲ್ಲ, ಇದು ಕೇವಲ ಮ್ಯಾನೇಜ್ಮೆಂಟ್ ಅಲ್ಲಿ ನಡೀತಿರೋ ಚೇಂಜಸ್ ಮಾತ್ರನೇ, ಬ್ಯಾಂಕ್ ಫೈನಾನ್ಷಿಯಲ್ಗೆ ಬ್ಯಾಂಕ್ ಫಂಡಮೆಂಟಲ್ಸ್ಗೆ ಇದು ಯಾವ ಥರನೂ ರಿಲೇಷನ್ ಇಲ್ಲ ಅಂತ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಬಟ್ ಆದರೆ ಮಾರ್ಕೆಟ್ ಇದನ್ನು ಯಾವುದೂ ತಲೆಗೆ ಹಾಕೊಂಡಿಲ್ಲ. ಆ ಥರ ತಲೆಗೆ ಹಾಕೊಂಡಿದ್ರೆ ಲೋಯರ್ ಸರ್ಕ್ಯೂಟ್ಸ್ಗೆ ಕಂಟಿನ್ಯೂಸ್ ಆಗಲಿ ತಗೊಳ್ತಾ ಹೋಗೋ RBI ಅವರು ರೆಸ್ಪಾಂಡ್ ಆಗಬೇಕಾಗಿತ್ತು. RBI ಅವರು ಮಾಡಿರೋ ಸ್ಟೇಟ್ಮೆಂಟ್ಸ್ ಅಲ್ಲಿನೂ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸು ಪ್ರೆಸೆಂಟ್ ಈ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿರೋ ಡಿಪಾಸಿಟರ್ಸ್ಗಾದರೂ ಸ್ಟೇಕ್ ಹೋಲ್ಡರ್ಸ್ಗಾದರೂ ಶೇರ್ನ ಹೋಲ್ಡ್ ಮಾಡ್ತಿರೋ ಅವ್ರಿಗಾದ್ರೂ ಈ ಸ್ಪೆಕ್ಯುಲೇಷನ್ಸು ರಿಪೋರ್ಟ್ನ ಬೇಸ್ ಮಾಡಿಕೊಂಡು ರಿಯಾಕ್ಟ್ ಆಗಬೇಕಾಗಿ ನೀಡಿಲ್ಲ ಅಂತ. ಫೈನಾನ್ಷಿಯಲ್ ಹೆಲ್ತು ಬ್ಯಾಂಕ್ ಫೈನಾನ್ಷಿಯಲ್ ಹೆಲ್ತು ಸ್ಟೇಬಲ್ ಆಗಿದೆ ಅಂತ RBI ಅವರು ರೆಸ್ಪಾಂಡ್ ಆಗಿ ಹೇಳಿದ್ದಾರೆ. ಒಂದು ಬ್ಯಾಂಕ್ ರಿಲೇಟೆಡ್ ಆಗಿ ನಡೀತಿರೋ ಇಶ್ಯೂನ RBI ಅವರು ನಾರ್ಮಲ್ ಆಗಿ ಅಷ್ಟೊಂದು ಈಸಿಯಾಗಿ ಇನ್ವಾಲ್ವ್ ಆಗಲ್ಲ. ಬಟ್ ಸ್ಟಾಕ್ ಈ ಥರ ಫಾಲು ಸ್ಪೆಕ್ಯುಲೇಷನ್ಸ್ ಕಂಟಿನ್ಯೂಸ್ಲಿ ಇರೋದ್ರಿಂದ ಅದನ್ನು ಸ್ಟೆಬಿಲೈಸೇಷನ್ಗೋಸ್ಕರ RBI ಅವರು ಅಫಿಷಿಯಲ್ ಸ್ಟೇಟ್ಮೆಂಟ್ನು ಆದರೆ ರಿಲೀಸ್ ಮಾಡಿದ್ದಾರೆ. RBI ಅವರು ಏನಕ್ಕೆ CGMನ ಅಪಾಯಿಂಟ್ಮೆಂಟ್ ಮಾಡಿ ಪ್ರೆಸೆಂಟ್ ಇರೋ ಆ ಬೋರ್ಡಲ್ಲಿ ಏನಕ್ಕೆ ನೇಮಿಸಿದ್ದಾರೆ ಅಂತ ನಮಗೆ ಒಂದು ಕ್ವಶನ್ ಕೇಳಿಸ್ತಾ ಇದೆ. ಇದಕ್ಕೆ ಇನ್ನು ಸ್ವಲ್ಪ ಡೇಟಾ ನಾವು ಟ್ರ್ಯಾಕ್ ಮಾಡಬೇಕಾಗತ್ತೆ. ಆ್ಯಕ್ಚುಲ್ ಆಗಿ ಬ್ಯಾಂಕ್ಸಲ್ಲಿರೋ MD ಆರ್ CEOಗೆ ಒಂದು ಟರ್ಮ್ ಪೀರಿಯಡ್ ಇರುತ್ತೆ, ಅದಾದ ತಕ್ಷಣ ಅವರು ಅದರಿಂದ ಮೂವ್ ಮಾಡಿ ಬೇರೆಯವ್ರನ್ನ ನಾವು ಅಪಾಯಿಂಟ್ಮೆಂಟ್ ಮಾಡಬೇಕಾಗತ್ತೆ. ಒಂದು ವೇಳೆ ಅವ್ರು ಫರ್ದರ್ ಆಗಿ ಇನ್ನೂ ಕಂಟಿನ್ಯೂ ಆಗಬೇಕು ಅನ್ಕೊಂಡ್ರೆ ಇಂಡಿವಿಜುವಲ್ ಬ್ಯಾಂಕ್ ಒಂದು ಬೋರ್ಡ್ ಅಪ್ರೂವಲ್ ಜೊತೆಗೇನು RBI ಅಪ್ರೂವಲ್ ಬೇಕಾಗತ್ತೆ. ಈ 2021 ಜೂನಲ್ಲಿ ಸ್ವಲ್ಪ ಬ್ಯಾಂಕ್ಸ್ಗೆ ಸಂಬಂಧಿಸಿರುವ MD ಅಂಡ್ CEO ಪೊಸಿಷನ್ ತನ್ನೇರಾದ್ರೂ ಟೆನ್ಯೂರ್ನ 1 year to 3 years ವರೆಗೂ ಎಕ್ಸ್ಟೆಂಡ್ ಮಾಡಿದೆ. ಅದರಲ್ಲಿ ಭಾಗವಾಗಿ RBL ಬ್ಯಾಂಕ್ಗೆ ಸಂಬಂಧಿಸಿರುವ ವಿಶ್ವೇಶ್ವರ ಹೌಜಾ ಅವ್ರಿಗೂ ಇನ್ನೊಂದು ಇಯರ್ನ ಎಕ್ಸ್ಟೆಂಡ್ ಮಾಡಿದೆ, ಅಂದರೆ 2022 ಜೂನ್ವರೆಗೂ ಇವರು MD ಅಂಡ್ CEO ಆಗಿ ಕಂಟಿನ್ಯೂ ಆಗ್ಬೋದು ಅಂತ ಆರ್ಡರ್ಸ್ ಅಂತೂ ಪಾಸ್ ಮಾಡಿದೆ. ಆದರೆ ಈ ಆರ್ಡರ್ಸ್ ಪಾಸ್ ಮಾಡ್ತಾ ಕ್ಲಿಯರಾಗಿ ಸ್ಟೇಟ್ಮೆಂಟು ಮಾಡಿದ್ದಾರೆ, ಈ 1 year ನೀವು ಅವ್ರ ಪ್ಲೇಸಲ್ಲಿ ಬ್ಯಾಂಕ್ ಲೀಡ್ ಮಾಡೋ ಅಂತ ಇನ್ನೊಬ್ಬ ಪರ್ಸನ್ನು ನೀವು ರೆಡಿ ಮಾಡ್ಕೊಳ್ಳಿ ಅಂತ. ಸೊ ಇದು ಕೊಟ್ಟಿರೋದು 1 year ಅಲ್ವಾ,
ಅದರಲ್ಲಿ 6 ಮಂತ್ಸ್ ನಿಯರ್ಲಿ ಕಂಪ್ಲೀಟ್ ಆಗಿರೋದ್ರಿಂದ ಇದುವರೆಗೂ ಬೋರ್ಡ್ ಇನ್ನೊಬ್ಬರನ್ನು ತಗೊಂಡು ಬರ್ತಿರೋದ್ರಿಂದ RBI ಅವರು ಒಬ್ಬ CGMನ ಅಪಾಯಿಂಟ್ ಮಾಡಿದ್ದಾರೆ, ಯೋಗ ದಯಾಲ್ ಅವ್ರನ್ನ ಪ್ರೆಸೆಂಟ್ ಬೋರ್ಡಲ್ಲಿ ಅಪಾಯಿಂಟ್ಮೆಂಟ್ ಮಾಡಿ ನೆಕ್ಸ್ಟ್ ಈ ಬ್ಯಾಂಕ್ನ ಲೀಡ್ ಮಾಡುವಂಥ ಪರ್ಸನ್ ನೀವು ಸೆಲೆಕ್ಷನ್ ಸ್ಪೀಡ್ ಮಾಡೋದಕ್ಕೆ ನಾನು ಬಂದಿದ್ದೀನಿ ನಂತರ ಅಪ್ಡೇಟ್ ಮಾಡಿದ್ದಾರೆ. ಇದು ನಾವು ಆಪರ್ಚುನಿಟಿ ಆಗಿ ನೋಡಬೇಕಾ, ಇಲ್ಲಿಂದ ಫರ್ದರ್ ಆಗಿ ಸ್ಟಾಕಲ್ಲಿ ರ್ಯಾಲಿ ಆಗತ್ತಂತ ನಾವು ಪೊಸಿಷನ್ ತಗೋಬೋದಾ ಅಂದರೆ ಪರ್ಸನಲ್ ಆಗಿ ಈ ರೀಸೆಂಟ್ ಡೇಸಲ್ಲಿ ನೋಡ್ತಿರೋ ಮಲ್ಟಿಪಲ್ ಬ್ಯಾಂಕ್ಸಲ್ಲಿ ನೋಡಿರೋ ಇಶ್ಯೂಸ್ನ ಬೇಸ್ ಮಾಡಿಕೊಂಡು ಈಗಿರೋ ಪರಿಸ್ಥಿತಿಯಲ್ಲಿ ಸ್ಮಾಲ್ ಬ್ಯಾಂಕ್ಸ್ ದಟ್ಟು ಮೈಕ್ರೋ ಫೈನಾನ್ಸ್ನ ಲೀಡಿಂಗ್ ಲೆಂಡಿಂಗ್ ಕೊಡೋ ಬ್ಯಾಂಕ್ಸ್ನಲ್ಲಿ ಶಾರ್ಟ್ ಟರ್ಮ್ ಆ್ಯಕ್ಟಿವಿಟಿನೂ ದಟ್ಟು ಟೆಕ್ನಿಕಲ್ ಅನಾಲಿಸಿಸ್ ನಮಗೆ ಗೊತ್ತಾಗಿನೂ ಲೆವೆಲ್ ಬೇಸ್ಡ್ ಆ್ಯಕ್ಟಿವಿಟಿನ ತಗೊಳ್ಳೋರು ಮಾತ್ರ ಎಂಟರ್ ಆಗಬೇಕಾಗುತ್ತೆ. ಬಿಟ್ಟರೆ ಸ್ಮಾಲ್ ಬ್ಯಾಂಕ್ಸಲ್ಲಿ ಆ್ಯಕ್ಟಿವಿಟಿ ತಗೊಳ್ಳೋದು ಅಂದರೆ ನಾನು ಪರ್ಸನಲಿ ಅವಾಯ್ಡ್ ಮಾಡ್ತೀನಿ. ಈವನ್ ಬಿಗಿನರ್ಸ್ಗೂ ನಾನು ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಈ ಬ್ಯಾಂಕ್ ಅಂತಲ್ಲ, ಈವನ್ ಇನ್ಯಾವುದಾದ್ರು ಸ್ಮಾಲ್ ಬ್ಯಾಂಕನ್ನು ನೋಡೋದು ಬದಲು ಟಾಪ್ ಬ್ಯಾಂಕ್ಸ್ ಲೈಕ್ ICICI ಬ್ಯಾಂಕ್, HDFC ಬ್ಯಾಂಕ್, ಕೋಟಕ್ ಮಹೇಂದ್ರ ಬ್ಯಾಂಕನ್ನು ಈ ಬ್ಯಾಂಕನ್ನು ನೀವು ಪ್ರಿಯಾರಿಟಿಲಿ ಇಟ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಇನ್ ಬಿಟ್ವೀನು ಇದೆಲ್ಲ ನಡೀತಾ ಇದ್ರೆ ರಾಕೇಶ್ ಜುಂಜನ್ವಾಲಾ ಅವರು ಆ್ಯಂಡ್ ರಾಧಾಕೃಷ್ಣ ದಮಾನಿ ಅವರು 10% ಶೇರ್ನ ತಗೊಳ್ಳೋದಕ್ಕೆ RBIನೂ ಅಪ್ರೋಚ್ ಆಗಿದ್ದಾರೆ ಅಂತಾನು ಇದರ ರಿಲೇಟೆಡ್ ಆಗಿ ಡಿಸ್ಕಷನ್ ನಡೀತಾ ಇದೆ ಅಂತಾನು ಮಾರ್ಕೆಟಲ್ಲಿ ಸ್ಪೆಕ್ಯುಲೇಷನ್ ನಡೆದಿದೆ. ಬಟ್ ಅದನ್ನು ಮಾರ್ಕೆಟ್ ಅಷ್ಟೊಂದು ತಲೆಗೆ ಹಾಕೊಂಡಿಲ್ಲ. ನೀವು ಗಮನಿಸಿದ್ರೆ ಯಾವ ಬ್ಯಾಂಕ್ ಆದರೂ ಇಂಪಾರ್ಟೆಂಟ್ ಸ್ಪೆಕ್ಯುಲೇಷನ್ ನಡೀತಾ ಇದ್ದಾವಾಗ ಆ್ಯಕ್ಚುಲ್ ಆಗಿ ಸೇಮ್ ಸಿನಾರಿಯೋ ನಮಗೆ ಎಸ್ ಬ್ಯಾಂಕಲ್ಲೂ ರಿಪೀಟ್ ಆಗಿದೆ. ಸೊ ನಿಮಗೆ ಯಾವಾಗಾದರೂ ಸೋರ್ಸಸ್ ಅಂತ ಒಂದು ವರ್ಡ್ ಕೇಳಿಸ್ತಾ ಇರತ್ತಲ್ಲ, ಯಾರು ಹೆಸರಾದರೂ ನಿಮಗೆ ಕೇಳಿಸ್ತಾ ಇದ್ರೆ ಅದು ನಡಿಬೋದು, ನಡೆದಿಲ್ದಿರ್ಬೋದು. ಅದರಿಂದ ಕಂಪ್ಲೀಟಾಗಿ ಟ್ರಸ್ಟ್ ಮಾಡೋದಕ್ಕೆ ನಾವು ಅಷ್ಟೊಂದು ಕರೆಕ್ಟ್ ಅಲ್ಲ. ಒಂದು ನೆಗೆಟಿವ್ ಸ್ಟೇಟ್ಮೆಂಟ್ ಮಾರ್ಕೆಟಿಗೆ ಬಂದಿದೆ, ಅದನ್ನು ಕೂಲ್ ಆಫ್ ಮಾಡೋದಕ್ಕೆ RBI ಅವರು ಕಾನ್ಫರೆನ್ಸ್ ಕಾಲ್ನ ನಿರ್ವಹಿಸಿದ್ದಾರೆ. ಈವನ್ RBI ಅವರನ್ನು ಸ್ಟೆಪಿನ್ ಆಗಿ ಆ ಥರ ಏನು ಇಲ್ಲ ಅಂತ ಅಪ್ಡೇಟ್ ಮಾಡಿದ್ರೂ ಸ್ಟಾಕ್ ಇಷ್ಟೊಂದು ಡೀಪ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ HFCL ರಿಲೇಟೆಡ್ ಆಗಿ ಮಾತಾಡ್ಕೊಳ್ಳೋಣ. HFCL ರಿಲೇಟೆಡ್ ಆಗಿ ಇವರನ್ನು ಟ್ರಸ್ಟೆಡ್ ಸೋರ್ಸ್ ಆಗಿ NSCS ಅವರು ರಿಕಗ್ನೈಸ್ ಮಾಡಿದ್ದಾರೆ. NSCS ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರಿಯೇಟ್, ಇವ್ರಿಗೆ ರಿಕಗ್ನೈಷನ್ ಬಂದಿದೆ. ಅದರಿಂದ ಪ್ರೆಸೆಂಟ್ ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸು ಇವರ ಹತ್ತಿರದಿಂದ ಪ್ರಾಡಕ್ಟ್ ಸರ್ವಿಸ್ನ ತಗೊಳ್ಳೋದಕ್ಕೆ ಪಾಸಿಬಿಲಿಟಿ ಇರುತ್ತಂತ ಪಾಸಿಟಿವ್ ಹೋಪಿಂದ ಸ್ಟಾಕ್ ಇವತ್ತು 3.5% ನಿಯರ್ಲಿ ರ್ಯಾಲಿ ಆಗಿದೆ. ನೆಕ್ಸ್ಟ್ ಗ್ರೀನ್ ಪ್ಯಾನಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು 5% ರ್ಯಾಲಿ ಆಗಿದೆ. ಇವರಿಗೆ ಉತ್ತರಾಖಂಡಲ್ಲಿರೋ MDF ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ರಿಲೇಟೆಡ್ ಆಗಿ ಆ ಪ್ಲಾಂಟಲ್ಲಿ ಒಂದು ರಿಪೇರ್ಸ್ ಆ್ಯಂಡ್ ಡಿಫೆಕ್ಟಿವ್ ಕಾಂಪೋನೆಂಟ್ಸ್ನ ಚೇಂಜ್ ಮಾಡೋದಕ್ಕೋಸ್ಕರ ಸ್ವಲ್ಪ ಟೈಮ್ವರೆಗೂ ಆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ನ ಕ್ಲೋಸ್ ಮಾಡಿದ್ದಾರೆ. ಸೊ ಅದು ಒಂದು ಸ್ವಲ್ಪ ಟೈಮ್ವರೆಗೂ ರಿಪೇರಲ್ಲಿತ್ತು. ಈಗ ಅಗೈನ್ ಆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟು MDF ಮ್ಯಾನುಫ್ಯಾಕ್ಚರ್ಡ್ ಪ್ಲಾಂಟ್ನ ರೀಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರಿಂದ ಸ್ಟಾಕ್ ಇವತ್ತು 5% ರ್ಯಾಲಿ ಆಗಿದೆ. ಆ್ಯಂಡ್ ಇವರು ಯಾವುದಾದ್ರೂ ಖರ್ಚು ಮಾಡಿದಾರಲ್ಲ ಆ ರಿಪೇರ್ಗೋಸ್ಕರ ಭಾಗವಾಗಿ ಡಿಫೆಕ್ಟಿವ್ ಕಾಂಪೋನೆಂಟ್ಸ್ನ ಚೇಂಜ್ ಮಾಡೋದಕ್ಕೋಸ್ಕರ ಆ ಮನಿ ಸ್ಪೆಂಡ್ ಮಾಡಿದಾರಲ್ಲ ಅದನ್ನು ಇನ್ಶೂರೆನ್ಸ್ನಲ್ಲಿ ಕವರ್ ಆಗುತ್ತೆ ಅಂತಲೂ ಗ್ರೀನ್ ಪ್ಯಾನಲ್ ಇಂಡಸ್ಟ್ರಿ ಅವರು ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟು ಎಲೆಕ್ಟ್ರಿಕ್ ವೆಹಿಕಲ್ ರಿಲೇಟೆಡ್ ಆಗಿ ತುಂಬ ಒಳ್ಳೆ ಪಾಸಿಟಿವ್ ಅಪ್ಡೇಟ್ ಬಂದಿದೆ. ಡೆಲ್ಲಿ ಗೌರ್ಮೆಂಟಿಂದ ನಿನ್ನೆ ಒಂದು ಅಪ್ಡೇಟ್ ಬಂದಿದೆ. ನಮ್ಮಲ್ಲಿ ತುಂಬ ಜನಕ್ಕೆ ಆಲ್ರೆಡಿ ಐಡಿಯಾ ಇದೆ ಡೆಲ್ಲಿನಲ್ಲಿ ಏರ್ ಪೊಲ್ಯೂಷನ್ ತುಂಬ ಜಾಸ್ತಿ ಇದೆ ಅಂತ. ಸೊ ಈ ಏರ್ ಪೊಲ್ಯೂಷನ್ ಕಮ್ಮಿ ಮಾಡೋದಕ್ಕೆ ಡೆಲ್ಲಿ ಗೌರ್ಮೆಂಟ್ ಅವರು 2024 ಟೋಟಲ್ ವೆಹಿಕಲ್ ಸೇಲ್ಸಲ್ಲಿ 25% EV ಶೇರ್ ಇರೋ ಥರ ಇದನ್ನು ಅವರು ಟಾರ್ಗೆಟ್ ಇಟ್ಕೊಂಡಿರೋ ಥರ ಅದರಲ್ಲಿ ಭಾಗವಾಗಿ ಅಗ್ರಿಗೇಟರ್ಸ್ ಯಾರು ಇದ್ದಾರೋ ಲೈಕ್ ಜೊಮೊಟೊ ಆದರೂ, ಸ್ವಿಗ್ಗಿ, ಓಲಾ, ಊಬರ್, ಕಾಮರ್ಸ್ ರಿಲೇಟೆಡ್ ಕಂಪನೀಸ್ ಅವರು ಕಮ್ಯುನಿಕೇಷನ್ ಯೂಸ್ ಮಾಡೋ ವೆಹಿಕಲ್ಸ್ ಯಾವುದಿದೆಯೋ ಅದನ್ನು ಕಂಪ್ಲೀಟಾಗಿ ಎಲೆಕ್ಟ್ರಿಕ್ ವೆಹಿಕಲ್ಗೆ ಸ್ವಿಚ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಸೊ ಇದರಿಂದ ಎಲೆಕ್ಟ್ರಿಕ್ 2 ವೀಲರ್ಸ್ ಆ್ಯಂಡ್ ಎಲೆಕ್ಟ್ರಿಕ್ 3 ವೀಲರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗೆ ಯಾವುದಿದೆಯೋ ಅದೆಲ್ಲರಿಗೂ ಒಳ್ಳೆ ಪಾಸಿಟಿವ್ ಆಗಿ ನೋಡ್ಬೋದು. ಈ ಥರ ಪಾಲಿಸೀಸು ಸೇಲ್ಸ್ನ ಪುಷ್ ಮಾಡುತ್ತೆ. ಆ್ಯಂಡ್ ಅದರ್ ಗೌರ್ಮೆಂಟ್ಸು ಈ ಥರ ಪಾಲಿಸೀಸ್ನು ಒಬ್ಬೊಬ್ಬರು ತೊಗೊಂಡು ಬಂದರೆ 2 ವೀಲರ್ಸ್ ಆ್ಯಂಡ್ 3 ವೀಲರ್ಸ್ ಎಲೆಕ್ಟ್ರಿಕ್ ವೆಹಿಕಲ್ ರಿಲೇಟೆಡ್ ಆಗಿ ನಮಗೆ ಒಳ್ಳೆ ಬೂಮ್ ಕಾಣಿಸುತ್ತೆ. ನೆಕ್ಸ್ಟ್ ಟೈಮೆಕ್ಸ್ ಗ್ರೂಪ್ ಇಂಡಿಯಾ ಲಿಮಿಟೆಡಿಂದ ಒಂದು ಅಪ್ಡೇಟ್ ಬಂದಿದೆ. ಇವರು January 1, 2022 ಇಂದ ವೇರಿಯಸ್ ಬ್ರ್ಯಾಂಡ್ಸ್ ವಾಚಸ್ ಅಂಡ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಡಿಸ್ಟ್ರಿಬ್ಯೂಷನ್ ಅಂಡ್ ಲೈಸೆನ್ಸಿಂಗ್ ರೈಟ್ನ ಅಕ್ವೈರ್ ಮಾಡೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಇದರಲ್ಲಿ ಭಾಗವಾಗಿ ಇಂಟರ್ಮೀಡಿಯೇಟ್ ಹೋಲ್ಡಿಂಗ್ ಕಂಪನಿ ಆಗಿರುವ ಟೈಮೆಕ್ಸ್ ನೆದರ್ಲ್ಯಾಂಡ್ಸ್ BV ಇಂದ ಗೆಸ್ಟ್ ಅಂಡ್ GC ಬ್ರ್ಯಾಂಡ್ಸ್ ವಾಚಸ್ನ ಅಂಡ್ ಪಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸಿಂಗ್ ರೈಟ್ಸ್ನು ಅಂಡ್ ಅದೇ ಟೈಮೆಕ್ಸ್ ನೆದರ್ಲ್ಯಾಂಡ್ಸ್ BV ಇಂದ ಅಡಿಡಾಸ್ ಒರಿಜಿನಲ್ಸ್ ಅಂಡ್ ಮಿಸ್ಸೋನಿ ಬ್ರ್ಯಾಂಡ್ಸ್ ವಾಚಸ್ ಅಂಡ್ ಪಾರ್ಟ್ಸ್ ಡಿಸ್ಟ್ರಿಬ್ಯೂಷನ್ ರೈಟ್ಸ್ನು ಅನದರ್ ಟೈಮೆಕ್ಸ್ ಗ್ರೂಪ್ ಕಂಪನಿ ಆಗಿರುವ ವರ್ಕ್ ಟೈಮ್ BV ಇಂದಾನು ಫಿಲಿಪ್ ಲೈನ್ ಬ್ರ್ಯಾಂಡ್ ವಾಚಸ್ ಅಂಡ್ ಪಾರ್ಟ್ಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸ್ನು ಯಾವುದಿದೆಯೋ ಅದನ್ನು ಅಕ್ವೈರ್ ಮಾಡಿರೋ ಥರ ಇವರು ಅದು January 1, 2022 ಇಂದ ಎಫೆಕ್ಟಿವ್ ಆಗೋ ಥರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಈ ಅಪ್ಡೇಟ್ ಇಂದ ಇವತ್ತಿನ ಸೆಷನ್ ಅಲ್ಲಿ ಟೈಮೆಕ್ಸ್ ಗ್ರೂಪ್ ಸ್ಟಾಕ್ಸ್ ಮಾರ್ನಿಂಗ್ ಪಾಸಿಟಿವ್ ಆಗಿ ಓಪನ್ ಆಗಿ ಅದಾದ್ಮೇಲೆ ನಿಯರ್ಲಿ 10% ಬೆಳೆದು ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಲಾಕ್ ಆಗಿದೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಮನಿಸಿದ್ರೆ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ನಿಯರ್ಲಿ ಮಲ್ಟಿಪಲ್ ಲೆವೆಲ್ಸ್ ಕೊಡ್ತಾ ಇದ್ದೀನಿ. ಬಿಕಾಸ್ ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಕಮ್ಮಿ ಇದೆ ಅಂಡ್ ಆ ಲೆವೆಲ್ಸಿಂದ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ತಗೊಳ್ಳೋಕ್ಕೆ ಪಾಸಿಬಿಲಿಟಿ ಇರುತ್ತೆ ಅಂತ. ಇಲ್ಲಿಂದ ಇರೋ ಲೆವೆಲ್ಸ್ ಗಮನಿಸಿದ್ರೆ ಡೌನ್ ಸೈಡ್ ನಿಫ್ಟಿ 17,050 ಅಂಡ್ ಒಂದು ವೇಳೆ ಬ್ರೇಕ್ ಮಾಡಿದ್ರೆ 16,940. ರೆಸಿಸ್ಟೆಂಟ್ ಇಲ್ಲಿಂದ ಇಮಿಡಿಯೇಟ್ ಪ್ರೆಸೆಂಟ್ ಇರೋ ಲೆವೆಲ್ 17,120 ಆ ಲೆವೆಲ್ ಹತ್ರನೇ ಗಮನಿಸ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಅದು ಬ್ರೇಕ್ ಆದರೆ 17,180 to 200. ಬ್ಯಾಂಕ್ ನಿಫ್ಟಿ ಸಪೋರ್ಟ್ 34,830 ಅಂಡ್ ರೆಸಿಸ್ಟೆಂಟ್ 35,350. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಗಮನಿಸಿದ್ರೆ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ ಹೋಗ್ತಿದ್ರೆ ಇಮಿಡಿಯೇಟ್ ಆಗಿ 17,000 ಹತ್ರ ಪುಟ್ ರೇಟಿಂಗ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ.
ಬಟ್ 16,800 ಹತ್ರ ಪುಟ್ ರೈಟಿಂಗ್ ಸ್ಟ್ರಾಂಗ್ ಆಗಿದ್ರೆ ಕಾಲ್ ರೈಟಿಂಗ್ ವೀಕ್ ಆಗಿದೆ. ಅಂಡ್ ಈವನ್ ನೆಕ್ಸ್ಟ್ ವೀಕ್ಲಿ ಕಾಂಟ್ರಾಕ್ಟ್ ಡೇಟಾ ಲೈಕ್ ಜನವರಿ ವೀಕ್ಲಿ ಕಾಂಟ್ರಾಕ್ಟ್ ನ ಡೇಟಾನ ಗಮನಿಸಿದ್ರೆ 16,800 ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿಂದ ಟಾಪ್ ಸೈಡ್ ಹೋಗ್ತಿದ್ರೆ ಸ್ಟ್ರಾಂಗ್ ರೆಸಿಸ್ಟೆಂಟ್ 17,500 ಹತ್ರ ಕಾಣಿಸ್ತಾ ಇದೆ. ನೆಕ್ಸ್ಟ್ ವೀಕ್ಲಿ ಕಾಂಟ್ರಾಕ್ಟ್ ಡೇಟಾಲು ಬಟ್ ಇಲ್ಲಿಂದ ಸ್ವಲ್ಪ ನಿಯರ್ ಆಗಿ ನೋಡ್ಬೇಕಂದ್ರೆ 17,300. ಸೊ 17,300 to 16,800 ಈ 500 ಪಾಯಿಂಟ್ ಝೋನ್ ಅಲ್ಲಿ ಮಾರ್ಕೆಟ್ ಇರೋ ಹತ್ರ ನಿಫ್ಟಿ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸು. ನಮ್ಮ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಆ್ಯಂಡ್ ನಿಮಗೆ ಕಂಟಿನ್ಯೂಸ್ಲಿ ಅಪ್ಡೇಟ್ಗೋಸ್ಕರ ನಮ್ಮ ಟೆಲಿಗ್ರಾಮ್ ಪೇಜ್ ಶೇರ್ ಟ್ರೇಡರ್ ಕನ್ನಡ ಅಂತ ನೀವು ಟೆಲಿಗ್ರಾಮ್ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಸರ್ಚ್ ಮಾಡಿದ್ರೆ ನಿಮಗೆ ನಮ್ಮ ಗ್ರೂಪ್ ಕಾಣಿಸುತ್ತೆ. ಜಾಯ್ನ್ ಆದರೆ ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಸಿಗುತ್ತೆ. ಥ್ಯಾಂಕ್ ಯು.